ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕುಚ್ಚು ಕಡುಬು, ಬೆಲ್ಲದ ಬೇಳೆ ಕಡುಬು ಅಂತ ಮಾಡಿದ್ದೀನಿ. ಮತ್ತೆ ನೋಡಿ, ಇದು ಏನ್ ಸ್ಪೆಷಲ್ ಅಂತಂದ್ರೆ, ಹೋಳಿ ಹಬ್ಬ ಬಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದೇ ತರ ಕಡುಬು ಮಾಡ್ತೀವಿ. ಗೋಧಿ ಹಿಟ್ಟಿನಿಂದ ಮಾಡೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಹೋಳಿ ಹುಣಿ ಬಂತಂದ್ರೆ ಇದೇ ತರ ಕಡುಬು ಮಾಡ್ಬೇಕು. ಮನೇಲಿ ಒಂದು ಹಳೆಯ ಕಾಲದಿಂದ ಬಂದಿರುವಂತ ಸಂಪ್ರದಾಯ ಇದು. ಬೇಳೆ ಅಂತಂದ್ರೆ ಸ್ವೀಟ್ ಇರ್ಬೇಕು, ಇದ್ರ ಜೊತೆ ಕಾಂಬಿನೇಷನ್ ಅಂದ್ರೆ ಸ್ವೀಟ್ ಇರಲೇಬೇಕು. ಎರಡನ್ನೂ ಊಟ ಮಾಡಬೇಕು, ಒಳ್ಳೆ ಸಖತ್ ಟೇಸ್ಟ್ ಇರುತ್ತೆ. ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಕಡುಬು ಮಾಡೋದು ಹೇಗೆ, ಬೆಲ್ಲದ ಬೇಳೆ ಅಂದ್ರೆ ಸ್ವೀಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತ. ನಮ್ಮ ಸೈಡಲ್ಲಿ ಹೋಳಿ ಹಬ್ಬಕ್ಕೆ ಏನು ಸ್ಪೆಷಲ್ ಅಂತ ನಾವು ಹೇಳಿದ್ವಲ್ಲ, ನಿಮ್ಮ ಸೈಡ್ ಏನು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಇವಾಗ ಕಡುಬು ಮಾಡೋದಕ್ಕೆ ನಾನು ಗೋಧಿ ಹಿಟ್ಟು ತೊಗೊಂಡು ಅಂದರೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಸ್ವಲ್ಪ ಉಪ್ಪು ಹಾಕಿದೆ. ಉಪ್ಪು ಹಾಕಿದ್ಮೇಲೆ ಇವಾಗ ನೀರು ಹಾಕ್ಕೊಂಡು ಹಿಟ್ಟು ನೆನೆ ಇಡಬೇಕು. ಒಂದು ಒನ್ ಅವರ್ ನೆನೆಬೇಕು. 1 ಅವರ್ ಬೇಡ ಅಂದ್ರೂ ಒಂದು ಹಾಫ್ ಆನ್ ಅವರ್ ಇಟ್ಟು ನೆಂದರೆ ಕರೆಕ್ಟ್ ಆಗುತ್ತೆ. ಹಿಟ್ಟು ಅದಕ್ಕೆ ನಾದ್ಕೊತೀನಿ ಅಂತಂದರೆ ಫ್ರೆಂಡ್ಸ್, ಪೂರಿ ಮಾಡ್ತೀವಲ್ಲ, ಪೂರಿ ಚಪಾತಿ ಮಾಡಬೇಕಾದ್ರೆ ಯಾವ ಥರ ನಾವು ಹಿಟ್ಟು ನೆನೆಸಿ ಇಟ್ಕೊತೀವಲ್ಲ ಅದೇ ಥರನೇ ಹಿಟ್ಟು ನಾದ್ಕೊಂಡು ನೆನೆ ಇಡಬೇಕು. ಇವಾಗ ನೋಡಿ, ನಾನು ಗೋಧಿ ಹಿಟ್ಟು ನಾದಿರೋದು ಎಷ್ಟಂದರೆ ಒಂದು ಅರ್ಧ kg ಅಷ್ಟಂದರೆ 500 ಗ್ರಾಮ್ ಅಷ್ಟು ತೊಗೊಂಡು ನೆನೆ ಇಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಸ್ವೀಟ್ ಮಾಡೋದಕ್ಕೆ ಬೇಳೆ ತೋರಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಒಂದು 1/4 kg ಅಂತಂದರೆ 250 ಗ್ರಾಮ್ ಅಷ್ಟು ನಾನು 1 ಗ್ಲಾಸ್ ಅಂತ ಹೇಳ್ಬೋದು, 1 ಗ್ಲಾಸ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನ ಆದರೂ ಮಾಡ್ಬೋದು, ತೊಗರಿಬೇಳೆಯಿಂದನಾದ್ರೂ ಮಾಡ್ಬೋದು. ಇವಾಗ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ 2 ಮಿಕ್ಸ್ ಮಾಡಿ ಒಂದು ವಿಜಿಲ್ ಹಾಕ್ಸ್ತಾ ಇದ್ದೀನಿ. ನೋಡಿ, ಒಂದು 4ರಿಂದ 5 ವಿಜಿಲ್ ಆಗಬೇಕು. ಇವಾಗ ಹಿಟ್ಟು ನೆನೆಕ್ಕೆ ಬಿಟ್ಟಿದ್ನಲ್ಲ ಫ್ರೆಂಡ್ಸ್, ಒಂದು ಹಾಫ್ ಆನ್ ಅವರ್ ಅಷ್ಟೇ ಬಿಟ್ಟಿದ್ದು ನಾನು. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ, 4ರಿಂದ 5 ವಿಜಿಲ್ ಆಗಿದೆಯಲ್ಲ, ಬೇಳೆ ಕುದ್ದಿದ್ದೇನೆ ಇಲ್ವಾ ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ ನಾವು ಒಬ್ಬಟ್ಟು ಅಂದರೆ ಹೋಳ್ಗೆ ಮಾಡ್ತೀವಲ್ಲ, ಹೋಳ್ಗೆ ಮಾಡುವಾಗ ಯಾವ ಥರ ಕುದಿಸ್ತೀವಿ ಅದೇ ಥರನೇ ಕುದ್ದಿರಬೇಕು. ಇವಾಗ ನೋಡಿ, ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅಂದರೆ ಬೇಳೆ ಎಲ್ಲ ಮಸಿತೀವಲ್ಲ ಅದೇ ಹಿಟ್ಟು ತೊಗೊಂಡು ಈ ಥರ ನೋಡಿ ತೋರಿಸ್ತಾ ಇದ್ದೀನಿ. ಬೇಳೆ ಯಾವ ಥರ ಕುದ್ದಿದೆ ಅಂತ. ಚೆನ್ನಾಗಿ ಕುದ್ರೆ ಮಾತ್ರ ಸ್ವೀಟ್ ಚೆನ್ನಾಗಾಗುತ್ತೆ. ಇವಾಗ ಕುದ್ದಿದ್ದನ್ನ ಈ ಥರ ಮತ್ತೆ ನಾವು 4ರಿಂದ 5 ವಿಜಿಲ್ ಹಾಕ್ಸಿದೆ, ಆದ್ರೂ ಇನ್ನು ಈ ಥರ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನ ಸ್ಮ್ಯಾಶ್ ಮಾಡಿದೆ. ಅದರಲ್ಲಿನ ಒಳಗಿನ ನೀರು ನಾನು ತೆಗ್ದಿಲ್ಲ ಫ್ರೆಂಡ್ಸ್, ಹಾಗೆ ಮಸ್ತಿರೋದು. ಇವಾಗ ನೋಡಿ, ನಾನು ಅದೇ ಗ್ಲಾಸಿಂದ ನಾನು ಬೇಳೆ ಹಾಕಿದ್ದೆ. ಇವಾಗ ಅದೇ ಗ್ಲಾಸಿಂದ ನಾನು ಅಷ್ಟೇ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಮಾಡ್ಬೇಕು ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಸಕ್ಕರೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ಸ್ವೀಟ್ ಅಂದಮೇಲೆ ಏಲಕ್ಕಿ ಹಾಕಬೇಕಲ್ಲ, ಇವಾಗ ಏಲಕ್ಕಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕುಟ್ಕೊಂಡು ಹಾಕ್ತೀನಿ. ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ಅಷ್ಟು ಘಮ ಬರಲ್ಲ ಅಂಥೇಳಿ ಈ ಥರ ಕಡಬತ್ತು ಅಂತ ಹೇಳ್ತೀವಲ್ಲ ಅದರಲ್ಲಿ ಏಲಕ್ಕಿಯನ್ನು ಕುಟ್ತಾಯಿದ್ದೀನಿ. ನೋಡಿ, ಏಲಕ್ಕಿ ಪುಡಿ ಹಾಕಬೇಕು. ಹಾಕಿದ್ಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇವಾಗ ನಾವು ಕೆಲವೊಂದು ಸ್ವೀಟ್ ಮಾಡಬೇಕಾದ್ರೆ ಕೊಬ್ಬರಿ ಆ್ಯಡ್ ಮಾಡ್ತೀವಿ. ಈ ಸ್ವೀಟಿಗೂ ಕೊಬ್ಬರಿ ಹಾಕ್ಬೋದು, ಹಾಕದೆ ಮಾಡಿದ್ರೂ ಬರುತ್ತೆ, ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ನೋಡಿ, ಅಷ್ಟು ಇವಾಗ ತುಂಬ ಪಾಯಸ ಇದೆಯಲ್ಲ, ಪಾಯಸ ಥರನೇ, ಯಾಕಂದರೆ ಅಷ್ಟು ನೀರು ಕಾಣಿಸುತ್ತೆ. ಅದನ್ನು ನಾವು ಮಾಡಿ ಬಿಟ್ಟು 1 ಅವರು ಆ ಥರ ನೋಡಿದ್ರೆ ತುಂಬ ಗಟ್ಟಿಯಾಗಿರುತ್ತೆ. ಸ್ವೀಟ್ ರೆಡಿಯಾಗಿದೆ. ಇವಾಗ ಹಿಟ್ಟು ನೆನೆ ಇಟ್ಟಿದ್ವಲ್ಲ ಫ್ರೆಂಡ್ಸ್, ಇವಾಗ ಹಿಟ್ಟನ್ನು ಎಣ್ಣೆ ಹಚ್ತಾ ಇದ್ದೀನಿ. ಕೈಗೆ ಎಣ್ಣೆ ಹಚ್ಕೊಂಡು ಕಡುಬು ಮಾಡಬೇಕು. ಅದೆಷ್ಟು ಹಿಟ್ಟಲ್ಲಿ 2 ಭಾಗ ಮಾಡಿಬಿಡಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅಷ್ಟು ಚೆನ್ನಾಗಿ ಕಡುಬಾಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಅದೇ ಮುಂಚೆ ಹೇಳಿದ್ನಲ್ಲ, ನಾವು ಪೂರಿ ಚಪಾತಿ ಮಾಡುವಾಗ ಯಾವ ಥರ ನಾವು ಹಿಟ್ಟು ಮಾಡಿರ್ತೀವಂತ ಆ ಥರ ಮಾಡಿರೋದಲ್ಲ. ಇವಾಗ ನೋಡಿ, ಎಷ್ಟು ಸೈಜ್ ಅಂದರೆ ಪೂರಿ ಮಾಡುವಾಗ ಯಾವ ಥರ ನಾವು ಉಳ್ಳೆ ಮಾಡ್ಕೊಂಡಿರ್ತೀವಲ್ಲ ಅದೇ ಗಾತ್ರದ್ದು ಮಾಡಬೇಕು ಫ್ರೆಂಡ್ಸ್. ಇವಾಗ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮೇಲೆ ಹಾಕ್ಕೊಂಡು ಲಟ್ಟಿಸ್ಬೇಕು, ಚೆನ್ನಾಗಿರ್ತಾವೆ. ಯಾಕಂದರೆ ನಾನು ನೀರಲ್ಲಿ ಕುದಿಸೋದಿದು, ಒಂದಕ್ಕೊಂದು ಹತ್ಕೊಳೋದಿಲ್ಲ. ಅಷ್ಟೂ ಒಂದೇ ಸರಿ ಮಾಡಿ ತಗೋಬೋದು. ನೋಡಿ ಫ್ರೆಂಡ್ಸ್, ನಾವು ಪೂರಿ ಎಷ್ಟು ಮಾಡಿದ್ವಲ್ಲ ಇವಾಗೇ ಇರೋದು ನೋಡಿ, ಅಷ್ಟು ಪೂರಿ ಥರ ತೀಡಿದ್ಮೇಲೆ ಹಿಂಗೆ ಫೋಲ್ಡ್ ಮಾಡಿ ಮಡಚಿಬಿಡಬೇಕು. ನೋಡಿ, ಹಿಂಗೆ ಇದೇ ಕಡುಬು ಅಂತ ಹೇಳೋದು. ಮುಂಚೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ದು, ಭಾಳ ಇದೇ ಥರ ಮಾಡ್ತಾಯಿದ್ರು. ನಾವು ಚಿಕ್ಕವರಿರುವಾಗೆಲ್ಲ ಈ ಥರ ಕಡುಬು ಅಂದರೆ ತುಂಬ ವಿಶೇಷ ಆಗಿರುತ್ತೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಕಡುಬು. ಹೋಳಿ ಹುಣ್ಣಿಮೆ ದಿವಸ ನಮ್ಮ ಉತ್ತರ ಕರ್ನಾಟಕ ಸೈಡು ಇದೇ ಥರ ಬೆಲ್ಲದ ಬೇಳೆ ಕಡುಬು ಅಂತಂದು ಅಡುಗೆ ಮಾಡೋದು. ಇವಾಗ ನೋಡಿ, ಇಷ್ಟೇ, ತುಂಬ ಈಜಿ. ಹಿಂಗೆ ಓಪನ್ ಮಾಡಿ ತೋರಿಸಿ ಮತ್ತು ಹಂಗೆ ಮುಚ್ಚಿಬಿಡೋದು. ಅಷ್ಟು ಹಿಟ್ಟನ್ನು ಅದೇ ಥರ ಮಾಡ್ಕೊಂಬಿಡಿ.
ಈಗ ಅಷ್ಟು ಹಿಟ್ಟನ್ನು ಸೇಮ್ ಕಡುಬು ಮಾಡ್ಕೊಂಡಿದ್ದೀನಲ್ಲ ನಾನು ಇವಾಗ ಎಣ್ಣೆ ಹಚ್ಚಿರ್ತೀನಿ ಫ್ರೆಂಡ್ಸ್. ಎಣ್ಣೆ ಹಚ್ಚಿ ತೀಡಿ ಆ ಥರ ಫೋಲ್ಡ್ ಮಾಡಿ ಇಟ್ಟರೆ, ಯಾಕಂದ್ರೆ ಒಂದಕ್ಕೊಂದು ಹತ್ಕೊಳ್ಳೋದಿಲ್ಲ, ಎಣ್ಣೆ ಹಚ್ಚಿನೇ ಮಾಡಬೇಕು. ಇವಾಗ ಫ್ರೆಂಡ್ಸ್ ನೋಡಿ ಒಂದು ಸೈಡು ಚೆನ್ನಾಗಿ ನೀರು ಕಾಸೋಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಒಂದು ಪಾತ್ರೆಯಲ್ಲಿ ಕಾಯಕ್ಕಿರ್ಬೇಕು. ಕಾದ್ರಂತಲ್ಲ, ಈ ಥರ ಬಬಲ್ಸ್ ಬರೋ ಥರ ನೀರು ಕುದೀತಾ ಇರಬೇಕು. ಇವಾಗ ಕುದೀತಾ ಇರೋ ನೀರಿಗೆ ನಾನು ಮಾಡಿ ಇಟ್ಕೊಂಡಿರೋ ಕಡುಬನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅವು, ಯಾಕಂದರೆ ತಣ್ಣೀರಲ್ಲಿ ಹಾಕೋಕ್ಕೆ ಹೋಗಬೇಡಿ. ನೀರು ಈ ಥರ ಚೆನ್ನಾಗಿ ಕುದ್ದಿದ ಮೇಲೇ ಹಾಕಬೇಕು. ತುಂಬ ಟೈಮ್ ತೊಗೊಳೋದಿಲ್ಲ, ಒಂದು 15ರಿಂದ 20 ನಿಮಿಷದೊಳಗಡೆಗೆ ಕುದ್ಬಿಡುತ್ತೆ. ಕುಕ್ಕರಲ್ಲೆಲ್ಲ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದೇ ಥರನ ಮಾಡಿ, ಒಳ್ಳೆ ಟೇಸ್ಟ್ ಇರುತ್ತೆ ಕಡುಬು. ಇವಾಗ ನೋಡಿ ಕುದಿಯಕ್ಕೆ ಬಿಟ್ಟಿದ್ನೆಲ್ಲ ಕುದೀತಾ ಇದ್ದಾವೆ. ಒಂದು 10ರಿಂದ 20 ನಿಮಿಷ ಆದರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿ ಕುದ್ಬಿಡ್ತಾವೆ. ನೋಡಿ ನಾವು ಅಷ್ಟು ತೀಡ್ಕೊಳ್ಳೋದು, ಒಂದಕ್ಕೊಂದು ಹತ್ಕೊಂಡಿಲ್ಲ. ಎಣ್ಣೆ ಹಚ್ಕೊಂಡು ಮಾಡಿರ್ತೀವಲ್ಲ ಫ್ರೆಂಡ್ಸ್, ಎಣ್ಣೆ ಆ್ಯಡ್ ಮಾಡಿರೋದ್ರಿಂದ ಒಂದು ಕಡುಬಿಂದ ಇನ್ನೊಂದು ಕಡುಬು ಆಗೋಲ್ಲ. ಇವಾಗ ಕಡುಬು ಕುದ್ದಿದೇನೋ ಇಲ್ವಾ ಅಂತ ನೋಡೋದೇ. ಈಗ ನೋಡೋಣ ಬನ್ನಿ. ಒಂದು ಕಡುಬು ಮಾತ್ರ ಈ ಥರ ಮೇಲೆ ತೊಗೊಳ್ಳಿ. ಸ್ವಲ್ಪ ಕೈಯಲ್ಲಿ ತಣ್ಣೀರು ತೊಗೋಬೇಕು. ತಣ್ಣೀರಲ್ಲಿ ಕೈ ಎದ್ದಿ ಹಿಂಗೆ ಡೈರೆಕ್ಟಾಗಿ ನಾವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ನೋಡಿ ಮುಟ್ಟಿದರೆ ಆ ಥರ ಆಗಬೇಕು. ಕೈಯಲ್ಲಿ ಕುದ್ದಿದೆ ಅಂತ, ಪರ್ಫೆಕ್ಟಾಗಿ ಕುದ್ದಿದಾವಂತ ಗೊತ್ತಾಗುತ್ತೆ. ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಬೇಗ ಕುದಿಯೋದಿಲ್ಲ, ತಿನ್ನೋಕ್ಕೂ ಟೇಸ್ಟ್ ಇರೋದಿಲ್ಲ. ಇವಾಗ ನೋಡಿ ಕುದ್ದಿದೆ ಅಂತ ನೋಡಿ, ಒಂದು ಸೈಡಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಕುದ್ದಿದ ಅಂಥೇಳಿ ಫ್ರೆಂಡ್ಸ್. ಇವಾಗ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಪುಟ್ಟಿಯಲ್ಲಿ ಮೊದಲೆಲ್ಲ ಇರುತ್ತಲ್ಲ, ಆ ಥರದ್ದಿಲ್ಲ ಅಂತಂದರೆ ಈಗೆಲ್ಲ ಸ್ಟೀಲ್ದಿರೋದೆಲ್ಲ ಅದರಲ್ಲಿನ ಹಾಕ್ಬೋದು. ಇವಾಗ ನಾನು ಅದು ಹಸಿ ಬಟ್ಟೆ, ಅಂದರೆ ತಣ್ಣೀರಿನಲ್ಲಿ ತೋರಿಸಿರುವಂಥ ಹಸಿ ಬಟ್ಟೆಯನ್ನು ಹಾಕಿದ್ದೀನಿ. ಯಾಕಂದರೆ ಇವಾಗ ನೋಡಿ ಆ ಕಡುಬಿನೇ ತುಂಬ ವಿಶೇಷವಾಗಿ ಮಾಡಿರ್ತಕ್ಕಂಥ ಕಡುಬಿದು. ಇವಾಗ ಬಿಸಿನೀರಲ್ಲಿ ನಾವು ಕುದಿಸಿರ್ತೀವಲ್ಲ, ಆ ನೀರೆಲ್ಲ ತೆಗೆದು ಬಿಡಬೇಕು. ನೋಡಿ ಬಿಸಿನೀರೆಲ್ಲ ತೆಗಿತಾ ಇದ್ದೀನಿ. ಈ ಥರ ನೀರೆಲ್ಲ ಬಸ್ಕೊಂಬಿಡಿ. ಇವಾಗ ಅಷ್ಟು ಕ್ಲೀನಾಗಿ ಕುದ್ದಿರೋ ನೀರು ಇರಬಾರ್ದು. ಎಷ್ಟು ನೀರೆಲ್ಲ ತಕ್ಕೊಂಡ್ಮೇಲೆ, ಈಗ ನೋಡಿ ಮುಂಚೆ ಕುದ್ದಿರೋ ನೀರೆಲ್ಲ ತೆಗೆದು ನಾನು ಒಂದು 2 ಲೀಟ್ರಿಂದ 3 ಲೀಟ್ರ್ ತಣ್ಣೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಮತ್ತೆ ನಾವು ಅದಕ್ಕೆ ತಣ್ಣೀರು ಹಾಕಬೇಕಾಗುತ್ತಾ. ತಣ್ಣೀರೆಲ್ಲ ಹಾಕಬೇಕು. ಕಡುಬು ಇವಾಗೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಹಾಗೆ ಮಾಡಬಾರ್ದು, ಇದೇ ಥರನೇ ಮಾಡಿ ಚೆನ್ನಾಗಿರುತ್ತೆ. ನೋಡಿ ತಣ್ಣೀರು ಹಾಕಿದ್ಮೇಲೆ ಮತ್ತೆ ಮೇಲಿಂದ ಕೆಳಗಡೆಗೆ ಈ ಥರ ಮಿಕ್ಸ್ ಮಾಡಬೇಕು. ಈಗ ನೋಡಿ ತಣ್ಣೀರು ಆ್ಯಡ್ ಮಾಡಿದ್ದೀನಲ್ಲ, ಆ ನೀರನ್ನು ಎಲ್ಲ ಬಸ್ಕೊಂಬಿಡಿ. ಆ ನೀರನ್ನು ಅದರಲ್ಲಿ ಬಿಡೋಕ್ಕೆ ಹೋಗಬೇಡಿ. ಅಷ್ಟು ತಣ್ಣೀರು ಫುಲ್ ಎಲ್ಲ ಕ್ಲೀನಾಗಿ ನೀರಿನ ಅಂಶ ಹೋಗೋವರೆಗೂ ಬಸ್ಕೊಂಬಿಡಬೇಕು. ಇವಾಗ ನಾನು ಅಲ್ಲಿ ತೋರಿಸಿದ್ನೆಲ್ಲ ತಣ್ಣನ ಬಟ್ಟೆ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಆ ಬಟ್ಟೆಯಲ್ಲಿ ಈಗ ಉಳಿದಿರುತ್ತೆ ಎಲ್ಲ ನೀರೆಲ್ಲ ಕ್ಲೀನಾಗಿ ಬಸ್ಕೊಂಡ್ಮೇಲೆ, ಇವಾಗ ಈ ಪುಟ್ಟಿಯಲ್ಲಿ ಆ ಕಡುಬನ್ನು ಅಷ್ಟನ್ನು ಹಾಕಿಬಿಡಿ. ಇಷ್ಟೇ ಫ್ರೆಂಡ್ಸ್, ಹೀಗೆ ತೊಗೊಂಡು ಊಟ ಮಾಡಬೇಕು. ಬೇರೆ ಪಾತ್ರೆಯಲ್ಲೆಲ್ಲ ಹಾಕಿ ಇಡಕ್ಕೆ ಹೋಗ್ಬಿಡಿ. ಈ ಕಡುಬು ಮಾಡಿದ್ರೆ ಹೀಗೆ ಅಂದರೆ ಕಾಟನ್ ಬಟ್ಟೆ ಮೇಲೆ ನಾವು ತಣ್ಣಗೆ ಮಾಡಿ ಈಗ ಹಾಕಿ ಬಿಡ್ಬೇಕು. ಡೈರೆಕ್ಟಾಗಿ ಹಾಗೆ ತಕ್ಕೊಂಡು ಊಟ ಮಾಡ್ಬೋದು. ಕಡುಬು ಮಾಡೋದು ಮುಗಿದಿದೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ. ಅಲ್ಲಿ ಕೆಳಗಡೆ ಸ್ವಲ್ಪ ನೀರು ಇತ್ತಂದರೆ ಈ ಥರ ಹೊರಗಡೆ ಬಂದುಬಿಡುತ್ತೆ. ಇವಾಗ ಮತ್ತೆ ನಾವು ತಣ್ಣೀರಿಂದ ಮುಟ್ಟು ನೋಡ್ಬೋದು. ಒಂದಕ್ಕೊಂದು ಹತ್ಕೊಳೋದಿಲ್ಲ. ಭಾಳ ಚೆನ್ನಾಗಾಗಿದೆ ನೋಡಿ. ತಿನ್ನೋದಕ್ಕಂತೂ ಸಖತ್ ಟೇಸ್ಟಿಯಾಗಿರ್ತವೆ. ಈಗ ನೋಡಿ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನಾವು ತೀಡುವಾಗ ಯಾವ ಥರ ಇತ್ತೋ ಅದೇ ಥರನೇ ಆಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಬೆಲ್ಲದ ಬೇಳೆ ಮತ್ತು ಈ ಥರ ಗೋಧಿ ಹಿಟ್ಟಿಂದ ಮಾಡಿರೋ ಕಡುಬು ಹೇಗೆ ಅಂತೇಳಿ ನಾನು ಹೋಳಿ ಹುಣ್ಣಿಮೆ ದಿವಸ ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಊಟ ಮಾಡೋದಕ್ಕೆ ಅಡುಗೆ ಸಖತ್ ಟೇಸ್ಟ್ ಇರುತ್ತೆ. ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಈ ಥರ ರೆಡಿ ಆದಮೇಲೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ನೀವು ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆನಂತರ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೇನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.